ಶ್ರೀ ರೇಣುಕಾಚಾರ್ಯರು ಶ್ರೀ ಬಸವಣ್ಣನವರಿಗಿಂತ ಹಿಂದಿನ ಕಾಲದವರು. ಇವರು ಲಿಂಗದಿಂದ ಉದ್ಭವವಾಗಿದ್ದರು. ಪರಶಿವನು ಕೇದಾರ, ಉಜ್ಜಯಿನಿ, ಬಾಳೆಹೊನ್ನೂರು, ಕಾಶಿ, ಶ್ರೀಶೈಲಗಳಲ್ಲಿ ಇವರ 5 ಪೀಠಗಳನ್ನು ಸ್ಥಾಪಿಸಿ ಇದಕ್ಕೆ ಆಚಾರ್ಯರನ್ನು ನೇಮಿಸಿ ಇವರ ಮಹಿಮೆಯನ್ನು ಜಗತ್ತಿಗೆ ಪರಿಚಯಿಸುವಂತೆ ತಿಳಿಸಿದರು ಎಂದು ಅವೇರಹಳ್ಳಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದಾಸೋಹ ಮಠದ ಶ್ರೀ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕಂದಾಯ ಇಲಾಖೆಯ 3ನೇ ಮಹಡಿಯಲ್ಲಿರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿದ್ವಾನ್ ಚಂದ್ರಶೇಖರಯ್ಯ, ವಿಭೂತಿಕೆರೆ ಶಿವಲಿಂಗಯ್ಯ, ರಾಜಶೇಖರ್, ಪೋಲಿ ಶಂಕರಪ್ಪ, ಚಂದ್ರಣ್ಣ ಇನ್ನೂ ಮುಂತಾದ ಸಮಾಜದ ಪ್ರಮುಖರನ್ನು ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಮಾರಂಭದಲ್ಲಿ ತಾಲ್ಲೂಕು ವೀರಶೈವ ಮಹಾಸಭಾ ಅಧ್ಯಕ್ಷ ಪೊಲೀಸ್ MS ಶಂಕರಪ್ಪ, ವೀರಶೈವ ಸಂಘದ ಅಧ್ಯಕ್ಷ MR ಶಿವಕುಮಾರ ಸ್ವಾಮಿ, ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಮತ್ತು SR ನಾಗರಾಜು, ಮಾಜಿ ನಗರಸಭಾಧ್ಯಕ್ಷ ವಿಜಯಕುಮಾರಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವಿಭೂತಿಕೆರೆ ಶಿವಲಿಂಗಯ್ಯ, ಮುಖಂಡರಾದ C ನಾಗರಾಜ್, ಅಕ್ಕ ಮಹಾದೇವಮ್ಮ, ರಾಜಣ್ಣ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಅವರು ಸೃಷ್ಟಿ ಮಾಡಿ ಜಗತ್ತಿಗೆ ಎಲ್ಲ ಈ ಪ್ರಪಂಚಕ್ಕೆ ಅವರನ್ನು ಪರಿಚಯ ಮಾಡಿಸಿ ಅವರನ್ನು ಆಶೀರ್ವಾದ ಮಾಡಿಸಿ ನೀವು ಜಗತ್ತಿಗೆ ಲೋಕ ಕಲ್ಯಾಣಕ್ಕೋಸ್ಕರ ನೀವು ಹೊರಡಿ ಅಂತ ಆ ಪರಮಾತ್ಮ ಶಿವ ಕಳಿಸ್ಕೊಡ್ತಾನೆ. ಅದೇ ರೀತಿ ಒಂದೊಂದು ಪೀಠ, ಈಗ ಕೇದಾರ, ಹಿಮವತ್ ಕೇದಾರ ಇರ್ಬೋದು, ಬಾಳೆಹೊನ್ನೂರು, ರಂಭಾಪುರಿ ಇರ್ಬೋದು, ನಮ್ಮ ಶ್ರೀಶೈಲ ಇರ್ಬೋದು, ಮತ್ತು ಉಜ್ಜಯಿನಿ ಇರ್ಬೋದು, ಕೇದಾರ, ಕಾಶಿ ಇರ್ಬೋದು, ಕಾಶಿ ಪೀಠ, ಒಂದೊಂದು ಪೀಠಕ್ಕೂ ಒಂದೊಂದು ವಿಶೇಷತೆ ಇದೆ. ಅದನ್ನು ತಿಳ್ಕೊಬೇಕಾದ್ರೆ ಇವತ್ತಿನ ದಿವಸ ಬುಕ್ನಲ್ಲಿ ಮತ್ತು ಸುಮಾರು ಎಲ್ಲದನ್ನು ಆ ಒಂದು ಪೀಠದ ಬಗ್ಗೆ ಎಲ್ಲ ಪ್ರಚಾರ ಮಾಡಿರ್ತಾರೆ. ನೀವು ಆ ಕಡೆ ಅಲ್ಲಿ ಹೋದಾಗ ಅದರ ಬುಕ್ಕು ಮತ್ತು ಇದನ್ನೆಲ್ಲ ನೀವು ತಗೊಂಡು ಮತ್ತೆ ಇದನ್ನು ತಿಳ್ಕೊಬೋದು. ಹಾಗಾಗಿ ಇಲ್ಲಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಕ್ಷೇತ್ರ, ನಮ್ಮ ಕ್ಷೇತ್ರದಲ್ಲಿ 700 ವರ್ಷಗಳ ಕಾಲ ರೇವಣಸಿದ್ದೇಶ್ವರರು ರೇಣುಕಾಚಾರ್ಯರು. ಈಗ ಆಲ್ರೆಡಿ ಈಗ ನಾನು ಸುಮಾರು ನೋಡಿದೆ, ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪೇಪರ್ನಲ್ಲಿ ಕೆಲವೆಲ್ಲ ಇಲ್ಲ ರೇಣುಕಾಚಾರ್ಯರಿಂದ ರೇವಣಸಿದ್ದೇಶ್ವರರಿಂದ ರೇಣುಕಾಚಾರ್ಯರು ಅಂತ ಇದು ಬಂತು. ಅದೆಲ್ಲ ಏನಿಲ್ಲ, ರೇಣುಕಾಚಾರ್ಯರು ರೇವಣಸಿದ್ದೇಶ್ವರರು. ಇದಕ್ಕೆ ಮೊದಲೇ ಏನಾಯಿತು, ವೀರಶೈವರು ಲಿಂಗಾಯತರು ಅನ್ನೋ ಥರ ಇದು ಬಂತು. ಅದೆಲ್ಲ ಒಂದೇ ಅಂತಲೂ ಆಯಿತು. ನಾವು ಅದನ್ನೇ ಥರ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದ್ದರಿಂದ ಈಗ ರೇಣುಕಾಚಾರ್ಯ ಜಯಂತಿ ಒಂದೇ ಸಾಕು ನಮಗೆ, ಬೇರೆ ಬೇರೆ ಅದನ್ನೆಲ್ಲ ನಾವು ಮಾಡೋದು ಬೇಡ. ಈಗ ರೇಣುಕಾಚಾರ್ಯ ಜಯಂತಿನೂ ಇವತ್ತು ಕೂಡ ನಮ್ಮ ಶ್ರೀ ಕ್ಷೇತ್ರದಲ್ಲಿ ಸಂಜೆ ಉತ್ಸವ ಎಷ್ಟು ಗಂಟೆಗೆ, 6 ಗಂಟೆಗೆ, ವರ್ಷಕ್ಕೆ ಒಂದೇ ಸಾರಿ ರೇವಣಸಿದ್ದೇಶ್ವರರನ್ನ ಈಚೆ ತೆಗೆಯುವಂಥದ್ದು. ರೇವಣಸಿದ್ದೇಶ್ವರನ ಮೂರ್ತಿ ಶಿವರಾತ್ರಿ ಮತ್ತು ರೇಣುಕಾಚಾರ್ಯ ಜಯಂತಿ ದಿವಸ ಅದನ್ನು ವಿಶೇಷವಾಗಿ ತೆಗಿತಾರೆ, ಆ ಒಂದು ಉತ್ಸವ ಮೂರ್ತಿನ. ಇವತ್ತು ಸಂಜೆ ರೇವಣಸಿದ್ದೇಶ್ವರರ ಒಂದು ಕ್ಷೇತ್ರದಲ್ಲಿ 6 ಗಂಟೆಗೆ ಉತ್ಸವ ಇರ್ತದೆ. ಸುಮಾರು ಒಂದು 2,000 ಜನ ಸೇರ್ತಾ ಇದ್ದಾರೆ. ಮತ್ತು ಬಾಳೆಹೊನ್ನೂರು ರಂಭಾಪುರಿಯಲ್ಲಿ ಇವತ್ತು ವಿಶೇಷವಾಗಿ ಯುಗಮಾನೋತ್ಸವ ಅಂತ ಮಾಡ್ತಾ ಇದ್ದಾರೆ. ಬಾಳೆಹೊನ್ನೂರು ಪೀಠದಲ್ಲಿ ಇವತ್ತು ಎಲ್ಲ ಕಡೆಯೂ ಯುಗಮಾನೋತ್ಸವ ಅಂತ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಯುಗಮಾನೋತ್ಸವ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಯುಗಮಾನೋತ್ಸವ, ಪಂಚಾಚಾರ್ಯ ಯುಗಮಾನೋತ್ಸವ ಅಂತ ಮಾಡಬೇಕು ಅಂತ ಪಂಚಪೀಠಾಧೀಶ್ವರರು ಆಶೀರ್ವಾದ ಮಾಡಿ ಹೇಳ್ತಿದ್ದಾರೆ. ಎಲ್ಲ ಕಡೆಯೂ ಮಾಡಬೇಕು ಅಂತ. ಏನು ಅಂದರೆ ಈಗ ನೋಡಿ, ನಿನ್ನೆ ಹೋಗಿದ್ದು ನೆಲಮಂಗಲದಲ್ಲಿ ಉಜ್ಜಯಿನಿ ಜಗದ್ಗುರುಗಳು ಅಟಪಲ್ಲಕ್ಕಿ ಉತ್ಸವ ಮಾಡ್ತಾರೆ, ರೇಣುಕಾಚಾರ್ಯ ಜಯಂತಿ ಕೂಡ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಈಗ ಹೆಂಗೆ ಬಸವಣ್ಣವರ ಒಂದು ನಾವು ಬಸವ ಜಯಂತಿ ಅಂತ ಮಾಡ್ತೀವಿ, ಅದೇ ರೀತಿ ಕೂಡ ನಾವು ರೇಣುಕಾಚಾರ್ಯ ಜಯಂತಿಯಲ್ಲಿ ನಾವು ಕೂಡ ನಮ್ಮ ತಾಲೂಕು, ನಾನು ಇವತ್ತು ಮನವಿ ಮಾಡ್ಕೊಳ್ತೀನಿ ಎಲ್ಲರಿಗೂ, ನಮ್ಮ ಜಿಲ್ಲಾಧ್ಯಕ್ಷರಿಗಿರ್ಬೋದು, ನಮ್ಮ ವೀರಶೈವ ಪದಾಧಿಕಾರಿಗಳು ಎಲ್ಲರಿಗೂ ಇರ್ಬೋದು, ನಾವು ಪಂಚಪೀಠಕ್ಕೆ ಸೇರಿದವ್ರೆ. ನಾವು ಪಂಚಪೀಠ ಈ ಕಡೆ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಏನಪ್ಪ ಇದು ವಿರಕ್ತ ಪಂಚಪೀಠ ಅನ್ನೋ ಭೇದ ಭಾವನೆ ಇಲ್ಲ. ನಾವೇನಪ್ಪ ಅಂದರೆ ಎಲ್ಲ ಸ್ವಾಮಿಗಳು ನಮ್ಗೆ ಒಂದೇ. ನಮಗೆ ಇವತ್ತು ನಡೆದಾಡೋ ದೇವರು ಸಿದ್ಧಗಂಗಾ ಶ್ರೀಗಳೇನಿರ್ಬೋದು, ಇವತ್ತು ಅವರ ಸೇವೆ, ಅವರ ಒಂದು ಇದು ಇವತ್ತು ನಡೀತಾ ಇರುವಂಥದ್ದು, ಅವರ ಒಂದು ಸೇವೆ ಮತ್ತು ಅವರು ಮಾಡಿರುವಂಥ ಒಂದು ವ್ಯವಸ್ಥೆ ಎಲ್ಲದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಇವಾಗ ನಾವು ಪ್ರತಿ ಜಿಲ್ಲೆಯಲ್ಲೂ ನಾವು ರೇಣುಕಾಚಾರ್ಯ ಜಯಂತಿನ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು, ಈಗ ಬಸವ ಜಯಂತಿ ಮಾಡ್ತಾರೆ. ಬಸವ ಜಯಂತಿ ಮಾಡಿದಾಗ ನೋಡಿ, ಎಲ್ಲರೂ ಸುಮಾರು ಸಾವಿರಾರು ಜನ ಎಲ್ಲ ಇದರಿಂದನೂ ನಿಂತ್ಕೊಳ್ತಾರೆ. ಆಮೇಲೆ ರೇಣುಕಾಚಾರ್ಯ ಜಯಂತಿಲೂ ಅಷ್ಟೇ, ಯಾವುದೇ ಜಾತಿ ಭೇದ ಭಾವ ಏನೂ ಇಲ್ಲ. ರೇವಣಸಿದ್ದೇಶ್ವರ ರೇಣುಕಾಚಾರ್ಯರಿಗೆ ಎಲ್ಲರೂ ಬರ್ತಾರೆ. ನೋಡಿ, ಇವಾಗ ನಮ್ಮ ರೇವಣಸಿದ್ದೇಶ್ವರ ಕ್ಷೇತ್ರಕ್ಕೆ ಯಾವ ಜಾತಿ ಅನ್ನೋದೇ ಇಲ್ಲ, ಎಲ್ಲರೂ ಬರ್ತಾರೆ.
ಗೊತ್ತಾಯ್ತಾ. ಈವನ್ ನಮಗೆ ಮುಸ್ಲಿಮರು ಕೂಡ ಬಂದು ನಮಗೆ ಅಲ್ಲಿ ದೇವಸ್ಥಾನ ಬೆಟ್ಟ ಹತ್ತಿ ಇವತ್ತು ಇದು ಮಾಡ್ಕೊತ ಬರ್ತಾವ್ರೇನು ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಇದಕ್ಕೆ ನಮಗೆ ಜಾತಿ ಪಕ್ಷ ಯಾವುದನ್ನು ಇಲ್ದಿರ ನಾವು ಇವತ್ತು ಎಲ್ಲ ಜಿಲ್ಲೆಯಲ್ಲೂ ರೇವಣಸಿದ್ದೇಶ್ವರ ರೇಣುಕಾಚಾರ್ಯ ಜಯಂತಿನ ನಾವು ಆಚರಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಇದರಲ್ಲಿ ಮನವಿ ಕೂಡ ಮಾಡ್ಕೊಳ್ತೀನಿ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗ ನೋಡಿ ನೆಲಮಂಗಲದಲ್ಲಿ ಇವತ್ತು ನಿನ್ನೆ ಕೇಳಿದೆ ಎಷ್ಟು ಖರ್ಚಾಯ್ತದೆ, ಎಷ್ಟು ಖರ್ಚು ವೆಚ್ಚ ಮಾಡ್ತಾ ಇದ್ದೀರಾ ಏನು ಅಂತೆಲ್ಲ ಕೇಳಿದೆ. ಯುವಕ ಸಂಘದವ್ರು ಮಾಡ್ತಾ ಇದ್ದಾರೆ. ಯುವಕ ಸಂಘದವರು ಏನಿದ್ದಾರೆ ಅಲ್ಲಿ ಸುಮಾರು 40 ಲಕ್ಷ ಖರ್ಚು ಮಾಡಿ ಇವತ್ತು ರೇಣುಕಾಚಾರ್ಯ ಜಯಂತಿ ಮಾಡ್ತಾ ಇದ್ದಾರೆ. ನಾನು ಕೇಳಿದೆ ಹೆಂಗಪ್ಪ ನೀವೆಲ್ಲ ಆರ್ಥಿಕವಾಗಿ ಯಾವ ರೀತಿ ಮಾಡಿದ್ರು. ಎಲ್ಲರೂ ಅವರವರೇ ಅಪೇಕ್ಷೆ ಪಟ್ಕೊಂಡು ಎಲ್ಲ ಇವತ್ತು ಮಾಡ್ತಾ ಇದ್ದಾರೆ ಬುದ್ಧಿ ಅಂತ ಹೇಳಿದ್ರು. ಹಾಗಾಗಿ ನಾವು ಕೂಡ ಇನ್ನು ಮುಂದೆ ಎಲ್ಲರಿಗೂ ದಯಮಾಡಿ ಹೇಳ್ತಾ ಇದ್ದೀವಿ, ಈ ಒಂದು ರೇಣುಕಾಚಾರ್ಯ ಜಯಂತಿನ ನಾವು ಕೂಡ ಮುಂದೆ ಆಚರಣೆ ಮಾಡೋಣ. ಇದೇ ರೇಣುಕಾ ಜಯಂತಿ ದಿವಸ ನಾವು ಕೂಡ ಇದಕ್ಕೆ ಯಾವಾಗಲೂ ಕೂಡ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸ್ವಾಮೀಜಿಗಳಿರ್ಬೋದು, ಎಲ್ಲ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭದಿಂದ ಮತ್ತು ಎಲ್ಲ ನಮ್ಮ ಸರ್ಕಾರದ ವತಿಯಿಂದನೂ ಕೂಡ ಇದನ್ನು ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ, ಮತ್ತು ನಮ್ಮ ಹಿರಿಯ ಗುರುಗಳು ಈಗ ಸುಮಾರು ಅವರು 9 ತಿಂಗಳಾಯಿತು ಅವರು ಲಿಂಗೈಕ್ಯರಾಗಿದ್ದ ದಿವಸ ಬಾಳೆಹೊನ್ನೂರು ಜಗದ್ಗುರುಗಳು, ಸುತ್ತೂರು ಜಗದ್ಗುರುಗಳು ಮತ್ತು ಸಿದ್ಧಗಂಗಾ ಜಗದ್ಗುರುಗಳು ಎಲ್ಲರೂ ಬಂದಿದ್ದರು. ಸುಮಾರು 100 ಜನ ಇವತ್ತು ಸ್ವಾಮೀಜಿಗಳು ಅವತ್ತು ಬಂದು ಅವತ್ತು ಅವರ ಒಂದು ಒಡನಾಟ ಮತ್ತು ಅವರ ನಮ್ಮ ಗೊತ್ತಿರಬೇಕು ತಮಗೆಲ್ಲ ಈ ಭಾಗದಲ್ಲಿ ಏನಪ್ಪ ಅಂದರೆ ನಮ್ಮ ರೇವಣಸಿದ್ದೇಶ್ವರ ಹಿರಿಯ ಬಸವಲಿಂಗರ ಶಿವಾಚಾರ್ಯ ಸ್ವಾಮಿಗಳು ತಮಗೆಲ್ಲ ಗೊತ್ತಿರುವಂಥ ವಿಚಾರನೆ. ಅವರು 35-40 ವರ್ಷ TVSನಲ್ಲಿ ಓಡಾಡಿ ಅವರು ಯಾವುದೂ ಅಪೇಕ್ಷೆ ಪಡದೆ ಮಠನ ಇವತ್ತು ಆ ಮಠಕ್ಕೆ ಒಂದು ದಾಸೋಹನ ನಡೆಸ್ಕೊಳ್ತಾ ಬಂದಿದ್ದಾರೆ ಕ್ಷೇತ್ರದಲ್ಲಿ. ಅವರ ಒಂದು ವಾರ್ಷಿಕ ಏನಪ್ಪ ಅಂದರೆ ಜೂನ್ ತಿಂಗಳು 26, 27, 28ಕ್ಕೆ ವಾರ್ಷಿಕ ಕಾರ್ಯಕ್ರಮನ ಇಟ್ಕೊಳ್ತಾ ಇದ್ದೀವಿ. ಅವತ್ತಿನ ದಿನ ರಂಭಾಪುರಿ ಜಗದ್ಗುರುಗಳು, ಉಜ್ಜಯಿನಿ ಜಗದ್ಗುರುಗಳು, ಸಿದ್ಧಗಂಗಾ ಶ್ರೀಗಳು, ಸುತ್ತೂರು ಶ್ರೀಗಳು ಮತ್ತು ಚುಂಚನಗಿರಿ ಶ್ರೀಗಳು ಎಲ್ಲರನ್ನೂ ಬರಮಾಡ್ಕೊಳ್ತಾ ಇದ್ದೀವಿ. ಸಾಮೂಹಿಕ ವಿವಾಹ ಇಟ್ಕೊಂಡಿದ್ದೀವಿ ಮತ್ತು ಲಿಂಗ ದೀಕ್ಷೆ ಇಟ್ಕೊಂಡಿದ್ದೀವಿ. ಏನಪ್ಪ ಅಂದರೆ ಮುಖ್ಯವಾಗಿ ಲಿಂಗ ದೀಕ್ಷೆ ಇವತ್ತು ನಮ್ಮ ಭಾಗದಲ್ಲಿ ಏನಪ್ಪ ಅಂದರೆ ಸುಮಾರು ಎಷ್ಟು ಈಗ ಅಂಜನಾಪುರ, ವಿಭೂತಿಕೆರೆ, ಈ ಕಡೆ ಬಂದರೆ ಮಾದಾಪುರ, ಈ ಕಡೆ ಎಲ್ಲ ಸುಮಾರು ಊರುಗಳು ನಮ್ಮ ವೀರಶೈವ ಜನಾಂಗದಲ್ಲಿ ತುಂಬ ಜನ ಇದ್ದಾರೆ. ಅಲ್ಲೆಲ್ಲ ಕೆಲವರು ಎಷ್ಟೋ ಜನಕ್ಕೆ ಲಿಂಗ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ರುದ್ರಾಕ್ಷಿ ಅಂದ್ರೆ ಏನು, ಪಾದೋತ್ಕ ಅಂದ್ರೆ ಏನು, ಕೆಲವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸುತ್ತೂರು ಶ್ರೀಗಳು ಇದೇ ನಮ್ಮ ಶಂಕರಪ್ಪನವರ ಒಂದು ಇದರಲ್ಲಿ ಸುತ್ತೂರು ಶ್ರೀಗಳು ಸುಮಾರು 1 ವಾರಗಳ ಕಾಲ ಲಿಂಗ ದೀಕ್ಷೆ ಮಾಡಿದ್ರು. ಅವರು ಕಡೆಗೆ ಎಲ್ಲ ಮಾಡಿಸಿದ್ರು. ಸುಮಾರು 250 ಜನಕ್ಕೆ 850 ಜನಕ್ಕೆ ಲಿಂಗ ದೀಕ್ಷೆ ಮಾಡಿಸಿದ್ರು. ಅವಾಗ ಅವರೇ ಕಳ್ಗೆ ಕೊಟ್ಟು ಲಿಂಗ ಕೊಟ್ಟು ಅವ್ರಿಗೆಲ್ಲ ಅವ್ರದ್ದೇ ಒಂದು ಇದೆಲ್ಲ ಬಂದು ಇಲ್ಲಿ ಸುಮಾರು ಊರುಗಳಲ್ಲಿ ಯಾರೆಲ್ಲ ಮಾಡಿಸ್ಕೊಂಡು ಹೋದ್ರು. ಆದ್ದರಿಂದ ನಾವು ಕೂಡ ಅವತ್ತಿನ ದಿವಸ 28ನೇ ತಾರೀಕು 27ನೇ ತಾರೀಕು ಏನು ರಂಭಾಪುರಿ ಜಗದ್ಗುರು ಬರ್ತಾರೆ ಅವತ್ತಿನ ದಿವಸ ನಾವು ಎಲ್ಲರಿಗೂ ಉಚಿತವಾಗಿ ಇಷ್ಟಲಿಂಗ ಪೂಜೆ ಅವತ್ತಿನ ದಿವಸ ಮಾಡಿ ಮತ್ತು ನಾವು ಕೂಡ ಅವತ್ತು ಇಷ್ಟಲಿಂಗನ ಎಲ್ಲರಿಗೂ ಕೊಟ್ಟು ಇದು ಮಾಡ್ತಾ ಇದೀವಿ. ಆದ್ದರಿಂದ ನೀವು ಎಲ್ಲರೂ ಅವತ್ತಿನ ದಿವಸ ಎಲ್ಲ ಶ್ರೀಮಠಕ್ಕೆ ಈಗ ಮೊದಲು ಕೂಡ ಎಲ್ಲರೂ ಬಂದು ಅಭಿಮಾನದಿಂದ ತಾವೆಲ್ಲರೂ ಬಂದಿದ್ದೀರಿ. ಆದ್ರಿಂದ ಈಗೂ ಕೂಡ ನಾವು ಅವತ್ತಿನ ದಿವಸ ಎಲ್ಲರೂ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಹಂಗಾಗಿ ಈ ಒಂದು ರೇಣುಕಾಚಾರ್ಯ ಜಯಂತಿ ದಿವಸ ನನಗೆ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೀರಶೈವ ಸಮಾಜದ ಮತ್ತು ಅಧ್ಯಕ್ಷರಿಗೆ ಮತ್ತು ಇಲ್ಲಿರುವಂಥ ಎಲ್ಲ ನೆರೆದಿರುವಂತಹ ನಮ್ಮ ಬಂಧುಗಳಿಗೆ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶುಭಂ ಭೂಯಾತ್.